ವೀಕ್ಷಕರೇ, ಮುಂದಿನ ವಿಧಾನಸಭಾ ಕ್ಷೇತ್ರ ಇದು ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ ಕೃಷ್ಣ ಬೈರೇಗೌಡರ ಕ್ಷೇತ್ರ ಬ್ಯಾಟರಾಯನಪುರ. ಬ್ಯಾಟರಾಯನಪುರ ಕಾಂಗ್ರೆಸ್ಸಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಆದರೆ ಬಿ ಜೆ ಪಿಲಿ ಎರಡು ಬಣ ಇದೆ, ಒಂದು ತಮ್ಮೇಶ್ ಗೌಡರು, ಇನ್ನೊಂದು ರವಿ. ಹೀಗಾಗಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ GVBA ಚುನಾವಣೆಯ ಲೆಕ್ಕಾಚಾರ ಏನು ಅಂತ ನಾನು ಮತ್ತು ಅಕ್ಷಯ್, ನನ್ನ ಕಲೆಗೆ ಅಕ್ಷಯ್ ಅವರು ನೀಡ್ತಾ ಹೋಗ್ತೀವಿ. ಅಕ್ಷಯ್ ಅವರ BBMP ಅವಧಿ ಅಂತ ಇದ್ದಾಗ ಬ್ಯಾಟರಾಯನಪುರದಲ್ಲಿ ಒಟ್ಟು 7 ವಾರ್ಡ್ ಇತ್ತು, ಈಗ ಡಬಲ್ ಆಗಿದೆ. GBA ವ್ಯಾಪ್ತಿಯಲ್ಲಿ ಈಗ 14 ವಾರ್ಡ್ಗಳು ಬರುತ್ತೆ. 2010ರಲ್ಲಿ ಮತ್ತು 2015ರಲ್ಲಿ ಈ ಹಿಂದೆ BBMP ಚುನಾವಣೆ ಆದಾಗ ಇಲ್ಲಿ ಕೃಷ್ಣ ಬೈರೇಗೌಡರೇ ಶಾಸಕರಾಗಿದ್ದರು, ಈಗ ಪ್ರೆಸೆಂಟ್ ಸಚಿವರು ಕೂಡ ಆಗಿದ್ದಾರೆ. 2015ರ BBMP ಚುನಾವಣೆಯಲ್ಲಿ BJP 3 ಸ್ಥಾನಗಳಲ್ಲಿ, ಕಾಂಗ್ರೆಸ್ 4 ಸ್ಥಾನಗಳಲ್ಲಿ ಗೆದ್ದಿತ್ತು. ಯಾಕೆಂದರೆ ಆಗ ಇದ್ದಿದ್ದು 7 ವಾರ್ಡ್ಗಳು. 2010ರ BBMP ಚುನಾವಣೆಯಲ್ಲಿ BJP 4ರಲ್ಲಿ, ಕಾಂಗ್ರೆಸ್ 1, JDS 1 ಮತ್ತು ಸ್ವತಂತ್ರ 1 ಕ್ಷೇತ್ರಗಳನ್ನು ಗೆದ್ದಿತ್ತು. ಕೃಷ್ಣ ಬೈರೇಗೌಡರ ಪ್ರಾಬಲ್ಯ ಇದ್ದಾಗಿಯೂ, ಕಾಂಗ್ರೆಸ್ ಸರ್ಕಾರ ಇದ್ದಾಗಿಯೂ BBMP ಚುನಾವಣೆಗಳಲ್ಲಿ ಹಿಂದೆ 2010 ಮತ್ತು 2015ರ BBMP ಚುನಾವಣೆಗಳಲ್ಲಿ BJP ಪೈಪೋಟಿಯನ್ನು ಕೊಟ್ಟಿದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ನಿಂದ 54.41% ಮತ ಪಡೆದರೆ, BJP ಅಭ್ಯರ್ಥಿ ಪ್ರೀತಮ್ ಗೌಡ ಅವರ ಗ್ಯಾಂಗ್ನಲ್ಲಿ ಅಥವಾ ವಿಜಯೇಂದ್ರ ಅವರ ಗ್ಯಾಂಗ್ನಲ್ಲಿ ಕಾಣಿಸಿಕೊಳ್ಳುವಂತಹ BJPಯ ಕಟ್ಟಾಳು ತಮ್ಮೇಶ್ ಗೌಡರು BJP ಅಭ್ಯರ್ಥಿಯಾಗಿ 41.5% ಮತವನ್ನು ಪಡೆದರು. ನಾಟ್ ಬ್ಯಾಡ್, ಗುಡ್ ಕಾಂಪಿಟೇಷನ್, ಡೀಸೆಂಟ್ ಪೈಪೋಟಿ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ಸಿಂದ 46.15% ಮತ ಪಡೆದಿದ್ರೆ, ಈಗಾಗಲೇ ನಾನು ಹೇಳಿದೆ BJPಲಿ 2 ಬಣ ಇದೆ ಬ್ಯಾಟರಾಯನಪುರದಲ್ಲಿ ಅಂತ. 2013ರಲ್ಲಿ ರವಿ ಅವರು BJPಯಿಂದ 30.59% ಮತವನ್ನು ಪಡ್ಕೊಂಡಿದ್ದರು. ಕೃಷ್ಣ ಬೈರೇಗೌಡರ ಪ್ರಾಬಲ್ಯ ಇದೆ. ಅವ್ರ ವೈಫ್ ಮೀನಾಕ್ಷಿ ಅವರಲ್ವಾ, ಅವರು ಕೂಡ ದೊಡ್ಡ ಮಟ್ಟದಲ್ಲಿ ನುಗ್ತಾರೆ ಚುನಾವಣೆ ಅಂತ ಬಂದಾಗ. ಆದರೂ ಈ ಹಿಂದಿನ BBMP ಚುನಾವಣೆಗಳಲ್ಲಿ BJP ಪೈಪೋಟಿ ಕೊಟ್ಟಿದೆ. ಖಂಡಿತ. ಈಗ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತಹ ವಾರ್ಡುಗಳು 2010 ಮತ್ತು 2015ರ ಅಂಕಿಅಂಶವನ್ನು ನಾವು ತೆಗೆದು ನೋಡಿದ್ರೆ, ಈಗ ಜಕ್ಕೂರು ಮುನೀಂದ್ರ ಕುಮಾರ್ BJPಯಿಂದ ಗೆದ್ದಿದ್ರು, ಥನಿಸಂದ್ರದಿಂದ ಮಮತಾ KM ಕಾಂಗ್ರೆಸ್ನಿಂದ ಗೆದ್ದಿದ್ರು, PV ಮಂಜುನಾಥ್ ಬ್ಯಾಟರಾಯನಪುರ ವಾರ್ಡ್ ಹೆಸರೇ ಬ್ಯಾಟರಾಯನಪುರ, PV ಮಂಜುನಾಥ್ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ರು, ಚೇತನ್ KM ಕಾಂಗ್ರೆಸ್ನಿಂದ ಗೆದ್ದಿದ್ರು ಕೊಡಿಗೆಹಳ್ಳಿ ವಾರ್ಡ್ನಿಂದ. ಇನ್ನು ವಿದ್ಯಾರಣ್ಯಪುರ ಕುಸುಮ BJPಯಿಂದ ಗೆದ್ದಿದ್ರು. ಇನ್ನು ದೊಡ್ಡಬೊಮ್ಮಸಂದ್ರ ಜಯಲಕ್ಷ್ಮಿ ಪಿಳ್ಳಪ್ಪ ಅಂತೇಳಿ ಅವರು BJPಯಿಂದ ಗೆದ್ದಿದ್ರು. ಇನ್ನು ಕುವೆಂಪು ನಗರ ವಿ ಪ್ರತಿಭಾ ರಂಜನ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಲಾಸ್ಟ್ ಟೈಮ್ 2010ರಲ್ಲಿ BJP 4 ವಾರ್ಡಲ್ಲಿ ಗೆದ್ದಿತ್ತು. JDS 1 ಖಾತೆಯನ್ನು ತೆರೆದಿತ್ತು, ಕಾಂಗ್ರೆಸ್ ಕೂಡ ಅಲ್ಲಿ ಖಾತೆಯನ್ನು ತೆರೆದಿತ್ತು. ಬಟ್ 2015ರಲ್ಲಿ ಕಾಂಗ್ರೆಸ್ ಬೌನ್ಸ್ ಬ್ಯಾಕ್ ಆಯ್ತು ಅಲ್ಲಿ. ಹೌದು 2015ರಲ್ಲಿ ಕಾಂಗ್ರೆಸ್ ಬೌನ್ಸ್ ಬ್ಯಾಕ್ ಆಯಿತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಅಂದರೆ ಒನ್ ಸೈಡೆಡ್ ಇದ್ದಂಥ ಚುನಾವಣೆ BBMP ಚುನಾವಣೆ 2010ರಲ್ಲಿ 2015ರಷ್ಟೊತ್ತಿಗೆ ಬರುವಷ್ಟೊತ್ತಿಗೆ ಸಮಬಲದ ಹೋರಾಟದ ಕಣವಾಗಿ ಮಾರ್ಪಟ್ಟಿದೆ. ನೀವು ಕೃಷ್ಣ ಬೈರೇಗೌಡ ಅವರ ಮನೆಯವ್ರ ಬಗ್ಗೆನೂ ಹೇಳಿದ್ರಿ. ಹೌದು, ತುಂಬಾ ಆಕ್ಟಿವ್ ಆಗಿ ಗ್ರೌಂಡಲ್ಲಿ ಕೆಲಸ ಮಾಡುವಂತಹ ಲೀಡರ್. ನಿಜ. ಅವರ ಪತಿ ಒಂದ್ ಕಡೆ ಕಂದಾಯ ಸಚಿವರಾಗಿ ಅವರು ಏನು ದೊಡ್ಡ ಪ್ರಮಾಣದ ಕೆಲಸವನ್ನು ಮಾಡಿ ಸಹಿ ಹಂಚ್ಕೊಂಡಿದ್ದಾರೆ. ಅದೇ ತರ ಅವರ ಮಿಸ್ಸಸ್ ಕೂಡ ಅಷ್ಟೇ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಾರೆ ಅವರು. ಸಂಕ್ರಾಂತಿ, ಯುಗಾದಿ, ಜಾತ್ರೆ, ವಾರ್ಷಿಕ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು, ಹೀಗೆ ತುಂಬಾ ಆಕ್ಟಿವ್ ಆಗಿ, ಅಂದ್ರೆ ನೇರವಾಗಿ 24x ಜನಸಂಪರ್ಕದಲ್ಲಿ ಇರುವಂತಹ ಒಬ್ರು ಮಹಿಳಾ ನಾಯಕಿ ಕಾಂಗ್ರೆಸ್ನಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಹೌದು, ಇಲ್ಲಿ ಏನು ಗೊತ್ತಾ, ಖಂಡಿತ ನೀವು ಹೇಳ್ದಂಗೆ ಇವ್ರದ್ದೊಂದು ರೀತಿ ಅಪಾರ್ಟ್ಮೆಂಟ್ ಪಾಲಿಟಿಕ್ಸ್. ಈಗ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಇರೋದ್ರಿಂದ ಅಮೆರಿಕದಲ್ಲಿ ಇದು ಬಂದವರು ಹೆಂಗೆ ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಟೂರ್ನಮೆಂಟ್ ಆಡಿಸೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸು, ನೀವು ಹೇಳ್ದಂಗೆ ಸಂಕ್ರಾಂತಿ, ಯುಗಾದಿ, ಗಣೇಶ ಹಬ್ಬ ಇವೆಲ್ಲ ಮಾಡಿಬಿಟ್ಟು ವೋಟರ್ಸ್ನ ಅಟ್ರಾಕ್ಟ್ ಮಾಡ್ತಾರೆ. ಅಭಿವೃದ್ಧಿ ಎಷ್ಟಿದೆಯೋ ವಿರೋಧ ಕೂಡ ಅಷ್ಟೇ ಇದೆ. ಖಂಡಿತ. ಈ ಕೋಗಿಲು ಲೇಔಟ್ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರಿಗೆ ಸಾಕಷ್ಟು ವಿರೋಧ ಬಂದಿತ್ತು, ಆದರೆ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಹೋದರು. ನಾನು ತಪ್ಪು ಮಾಡಿದರೆ ತಾನೇ ಭಯ ಪಡಬೇಕು, ಇದು ಕೇವಲ ಆರೋಪಗಳು. ಕೋಗಿಲು ಲೇಔಟ್ ಆಗಿದ್ದು BJP ಸರ್ಕಾರದ ಅವಧಿಯಲ್ಲಿ ಬೊಮ್ಮಾಯಿಯವ್ರು ಮುಖ್ಯಮಂತ್ರಿ ಇದ್ದರು. ನಾನಿಲ್ಲಿ ಶಾಸಕ ಅಂದ್ಬಿಟ್ಟು ನನ್ನ ತಲೆ ತಂದು ಕಟ್ಟಿಬಿಟ್ರೆ ಅದನ್ನು ನೀಟಾಗಿ ನಿಭಾಯಿಸ್ಕೊಂಡು ಹೋದರು. ಜೆಂಟಲ್ ಮ್ಯಾನ್.
ಒಂಥರ ಯಂಗ್ಸ್ಟರು ಹೌದು, ಸೀನಿಯರು ಹೌದು, ಹೆಂಗೆ ಬೇಕಾದ್ರೆ ಹೇಳ್ಬೋದು, ಆ ರೀತಿ ಕಾಣಿಸ್ತಾರೆ. ಆಮೇಲೆ ಎಸ್ಪೆಷಲಿ ಹಾಸನ ಉಸ್ತುವಾರಿ ಆದ್ಮೇಲೆ ಅವ್ರು ಮಾಡಿದಂಥ ಕೆಲಸ, ಹಾಸನಾಂಬೆ ದೇವಸ್ಥಾನದ ವಿಚಾರದಲ್ಲಿ, ಹಾಸನಾಂಬೆ ಉತ್ಸವ ನಡೆಯೋ ವಿಚಾರದಲ್ಲಿ ಅವ್ರು ತೆಗೆದುಕೊಂಡಂಥ ಕ್ರಮ ತುಂಬ ದೊಡ್ಡ ಮಟ್ಟಿಗಿದೆ ಅಂತಲೇ ಹೇಳ್ಬೋದು. ಒಟ್ಟಿಲ್ಲಿ ಮೊದಲು ಖಂಡಿತವಾಗ್ಲೂ 7 ವಾರ್ಡ್ ಇತ್ತು, ಬ್ಯಾಟರಾಯನಪುರ ಈಗ 14 ಆಗಿದೆ. ಅದು ಯಾವ್ದು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಬ್ಯಾಟರಾಯನಪುರದಲ್ಲಿ ಸಿಂಗಾಪುರ ಸಾಮಾನ್ಯ ಮಹಿಳೆ, ಕುವೆಂಪು ನಗರ ಪರಿಶಿಷ್ಟ ಜಾತಿ, ವಿದ್ಯಾರಣ್ಯಪುರ ಸಾಮಾನ್ಯ ಮಹಿಳೆ, ದೊಡ್ಡಬೊಮ್ಮಸಂದ್ರ ಸಾಮಾನ್ಯ, ತಿಂಡ್ಲು ಹಿಂದುಳಿದ ವರ್ಗ ಬಿ, ಕೊಡಿಗೇನಹಳ್ಳಿ ಸಾಮಾನ್ಯ ಮಹಿಳೆ, ರಾಜೀವ್ ಗಾಂಧಿ ನಗರ ಸಾಮಾನ್ಯ, ಬ್ಯಾಟರಾಯನಪುರ ಹಿಂದುಳಿದ ವರ್ಗ ಎ, ಅಮೃತಹಳ್ಳಿ ಹಿಂದುಳಿದ ವರ್ಗ ಎ, ಜಕ್ಕೂರು ಸಾಮಾನ್ಯ ಮಹಿಳೆ, ಕೆಂಪಾಪುರ ಹಿಂದುಳಿದ ವರ್ಗ ಬಿ, ತಣಿಸಂದ್ರ ಹಿಂದುಳಿದ ವರ್ಗ ಎ, ಸಂಪಿಗೆಹಳ್ಳಿ ಸಾಮಾನ್ಯ, ಕೋಗಿಲು ಹಿಂದುಳಿದ ವರ್ಗ ಎ, ಮಹಿಳೆಯರಿಗೆ ಮೀಸಲು. ಹೀಗಾಗಿ 14 ವಾರ್ಡ್ಗಳಾಗಿದೆ. ಆಮೇಲೆ ಕೃಷ್ಣ ಬೈರೇಗೌಡರು ಸುತ್ತ ಇರೋ ಟೀಮು ಅತಿ ದೊಡ್ಡದು. ಹೌದು, ನೀವು ಯಾವಲೋ ಯಾರು ಕಶ್ಯಪ್ ನಂದನ್ ಅವ್ರ ಬಗ್ಗೆ ಹೇಳ್ತಾ ಇರ್ತೀರಾ. ಸಾಕಷ್ಟು ಟಿ ವಿ ಚಾನಲ್ಗಳಲ್ಲಿ ಕೂಡ ಪ್ಯಾನಲಿಸ್ಟ್ ಆಗೋ ಕೂತ್ಕೋತಾ ಇರ್ತಾರೆ. ಎಲ್ಲೇ ಸಮಸ್ಯೆ ಆಗ್ತಿದೆ ಅನಿಸಿದ್ರು ಅದು ಸುಳ್ಳು ಅಂತ ಗೊತ್ತಾದಾಗ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋರಲ್ಲ ಅವರೆಲ್ಲ ನಿಂತ್ಕೋತಾರೆ. ಕಂಪ್ಲೀಟ್ ಟೀಮ್ ಇದೆ. ಆಮೇಲೆ ಮೀಡಿಯಾ ಅಡ್ವೈಸರ್ ಒಬ್ಬರು ಅಶೋಕ್ ಅಂತಿದ್ದಾರೆ, ಅವರು ಕೂಡ ಅಷ್ಟೇ. ಒಟ್ಟಿನಲ್ಲಿ ಕೃಷ್ಣ ಬೈರೇಗೌಡರದು ಅಮೆರಿಕ ಸ್ಟೈಲ್ ಪಾಲಿಟಿಕ್ಸ್ ಆದರೂ ಕೂಡ ಹೇಳ್ತಾರೆ 2003ರಲ್ಲಿ ಬಂದವರು ಅವರು ಅಮೆರಿಕ ಬಿಟ್ಟು. ಆಲೇ 23-24 ವರ್ಷ ಆಗಾಗ ಬಂತು. ಅದರಲ್ಲೂ 2008ರಲ್ಲಿ ಬ್ಯಾಟರಾಯನಪುರ ಕ್ಷೇತ್ರ ಆದಾಗಿಂದ 2026ವರೆಗೂ ಸತತವಾಗಿ 23ವರೆಗೂ ಸತತವಾಗಿ ಗೆದ್ಕೊಂಡು ಬರ್ತಿದ್ದಾರೆ. ಈಗ ಮತ್ತೊಂದು GBI ಚುನಾವಣೆ. BJPಯಲ್ಲಿರುವಂಥ ಗುಂಪುಗಾರಿಕೆ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತೆ. ಕಾಂಗ್ರೆಸ್ ಪ್ರಾಬಲ್ಯವಿದ್ದರೂ BJP ಫಲಿತಾಂಶ ಮಾಡಬಹುದಾದ ಕ್ಷೇತ್ರ GBಯಲ್ಲಿ. ಏನಂತೀರ? ಖಂಡಿತವಾಗಿ. ನೀವು ಕಶ್ಯಪ್ ನಂದನ್ ಅವ್ರ ಬಗ್ಗೆ ಹೇಳಿದ್ರಿ. ಕಶ್ಯಪ್ ನಂದನ್ ಅವ್ರ ಬಗ್ಗೆ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, 2013-14 ಅವಧಿಯಲ್ಲಿ BJPಯವರು ಸೋಷಿಯಲ್ ಮೀಡಿಯಾವನ್ನು ಬಳಸಿ ಮತದಾರರನ್ನ ಸೆಳೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಲಿಲ್ಲ. ಆ ಸಂದರ್ಭದಲ್ಲೇ ವಾಲಂಟ್ರಿ ಆಗಿ ಕಾಂಗ್ರೆಸ್ಗೆ ಒಂದು ಸ್ಟ್ರಾಂಗ್ ಸೋಷಿಯಲ್ ಮೀಡಿಯಾ ಬೇಕು, ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಒಪಿನಿಯನ್ ಕ್ರಿಯೇಟ್ ಮಾಡಬೇಕು, ಒಪಿನಿಯನ್ ಬಿಲ್ಡ್ ಮಾಡಬೇಕು, ಒಪಿನಿಯನ್ ಫಾರ್ಮ್ ಮಾಡಬೇಕು ಎನ್ನುವಂತ ಒಂದು ಮುತುವರ್ಜಿಯನ್ನು ತಗೊಂಡು ಆ ಸಂದರ್ಭ, ಈಗ ಬಿಡಿ ಈಗ 1000 ಜನ ಇದ್ದಾರೆ, ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಬಟ್ 10-12 ವರ್ಷದ ಹಿಂದಿನ ಕಥೆ ಅದು. ಹೌದು. ಇನ್ನು ಕಾಂಗ್ರೆಸ್ನವರು ಸೋಷಿಯಲ್ ಮೀಡಿಯಾಕ್ಕೆ ಕಿಟಕಿಯಲ್ಲಿ ಇಣುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಕಶ್ಯಪ್ ನಂದನ್ ಅಂತಹ ಯಂಗ್ಸ್ಟರ್ಸ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಸೊ ನೀವು ಹೇಳಿದ್ರಿ ಕೃಷ್ಣ ಬೈರೇಗೌಡ ಅವರ ಜೊತೆಗಿರ್ತಕ್ಕಂಥ ಟೀಮ್ ತುಂಬಾ ಚೆನ್ನಾಗಿದೆ. ಮತ್ತೆ ಕೃಷ್ಣ ಬೈರೇಗೌಡ ಅವರ ಬಗ್ಗೆ ಒಂದು ಏನು ಅಂತ ಹೇಳಿದ್ರೆ, ಅಷ್ಟು ಸುಲಭದಲ್ಲಿ ಮನುಷ್ಯ ಯಾವುದೋ ಆಮಿಷಗಳಿಗೆ ಏನಕ್ಕೂ ಈಲ್ಡ್ ಆಗಲ್ಲ. ನಿಜ. ಫಾರ್ ಎಕ್ಸಾಂಪಲ್, ಒಬ್ಬ ಪಕ್ಷದ ಒಬ್ಬ ಶಾಸಕನೇ ತನ್ನ ವಿರುದ್ಧ ಆರೋಪಗಳನ್ನು ಮಾಡಿದಾಗ್ಯೂ ಕೂಡ ಆಯ್ತು ಬಿಡ್ಲಿ, ಕೋಲಾರ ಜಿಲ್ಲೆಯ ಶಾಸಕರೊಬ್ರು ಅವರ ವೈಯಕ್ತಿಕ ಹಿತಾಸಕ್ತಿಗೆ ಒಂದು ಟೀಕೆಯನ್ನ ಮಾಡದಂತಹ ಸಂದರ್ಭದಲ್ಲೂ ಕೂಡ ಈಲ್ಡ್ ಆಗದೆ ಕೆಲಸವನ್ನ ಮಾಡದಂತವ್ರು. ಮತ್ತೆ ಕಂದಾಯ ಇಲಾಖೆಗೆ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಒಂದು ಹೊಸ ರೂಪವನ್ನ ತಂದುಕೊಟ್ಟಂತ ಒಬ್ಬ ಗುಡ್ ಮಿನಿಸ್ಟರ್ ಅಂತಾನೆ ನಾವು ಹೇಳಬಹುದು. ಪೊಲಿಟಿಷಿಯನ್ ಅನ್ನಕ್ಕಿಂತ ಗುಡ್ ಅಡ್ಮಿನಿಸ್ಟ್ರೇಷನ್ ಕೂಡ, ಒಳ್ಳೆ ಅಡ್ಮಿನಿಸ್ಟ್ರೇಟರ್. ಅವ್ರಿಗೆ ನೀವು ಅಮೆರಿಕದ ಸ್ಟೈಲ್ ಹೇಳಿದ್ರಿ, ನಾನು ಒಂದೇ ಮುಗಿಸ್ಬಿಡ್ತೀನಿ. ಅವರ ಕ್ಷೇತ್ರದಲ್ಲಿ ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಅಲ್ಲಿ ಒಂದು ಸೈಕಲ್ ಇಟ್ಟಿದ್ರು ಅವರು. ಯಾವಾಗ 2023 ಅಲ್ಲ, ಅದ್ರ ಹಿಂದಿನ ಎಲೆಕ್ಷನ್ ಏನೋ ಒಂದು ಸೈಕಲ್ ಅಲ್ಲಿ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಯಾರಾದ್ರೂ ವಾಲಂಟ್ರಿ, ಲೈಕ್ ಅಮೆರಿಕನ್ ಸ್ಟೈಲ್ ಆಫ್ ಎಲೆಕ್ಷನ್, ಯಾರಾದ್ರೂ ವಾಲಂಟ್ರಿ ಆಗಿ ಅವರ ಪರ ಕ್ಯಾಂಪೇನ್ ಮಾಡಬೇಕು ಅಂತಿದ್ರೆ ಆ ಸೈಕಲ್ ಅನ್ನು ಬಳಸಿ ಕ್ಯಾಂಪೇನ್ ಮಾಡಬಹುದಿತ್ತು. ಸೊ ಈ ವಾಸ್ ಅವರ ಆ ಮೆಚುರಿಟಿ ಇದೆ ಅವರಿಗೆ ಕಂಪ್ಯಾರಿಟಿವ್ಲಿ. ಆಮೇಲೆ ಅತಿಯಾಗಿ ಮಾಧ್ಯಮಗಳ ಎದುರು ಬಂದು ಮಾತಾಡಿ ರಾದ್ಧಾಂತಗಳನ್ನು ಮಾಡಿಕೊಳ್ಳದೆ ಸಹಜವಾಗಿ ಸೋಷಿಯಲ್ ಮೀಡಿಯಾಗೆ ಹೊಂದ್ಕೊಬಿಟ್ಟಿದ್ದಾರೆ. ಅವರೇ ಸೆಲ್ಫಿ ವಿಡಿಯೋ ಮಾಡಿ ಬಿಡ್ತಾ ಇರ್ತಾರೆ. ಒಬ್ಬ ಅತ್ಯಂತ ಡೀಸೆಂಟ್ ಮಿನಿಸ್ಟರ್ ಅಂತ ಹೇಳಿದ್ರು ಕೂಡ ತಪ್ಪೇನಿಲ್ಲ. ಸೊ ಇದು ಬ್ಯಾಟರಾಯನಪುರ. ಯೋಗಿ ಅವರು ಹೇಳದಾಗೆ ಬಿಜೆಪಿ ಕೂಡ ಒಟ್ಟಾಗಿ ಹೋದ್ರೆ ಪ್ರಾಬಲ್ಯ ಸಾಧಿಸಬಹುದು. ಬಣಗಳು 2 ಇರೋದ್ರಿಂದ GBI ಚುನಾವಣೆ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಅದು ನೆಕ್ಸ್ಟ್ ಎಲೆಕ್ಷನ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ವೀಕ್ಷಕರೇ, ನೀವು ಕೂಡ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಬ್ಯಾಟರಾಯನಪುರದಲ್ಲಿ ಬರುವಂತಹ 14 ವಾರ್ಡ್ಗಳಲ್ಲಿ ಯಾವ ಪಾರ್ಟಿ ಎಷ್ಟು ಗೆಲುವನ್ನು ದಾಖಲಿಸುತ್ತೆ ಅಂತ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.